ಗೈಸ್, ಇವತ್ತು ಏನಂದರೆ ಇಲ್ಲಿರುವಂಥ ಒಂದು ಗೋಸ್ಟ್ ಹೌಸ್ಗೆ ಈ ನೈಟ್ ನಾನು ಹೋಗ್ತಾ ಇದ್ದೀನಿ. ಒಳಗಡೆ ಇದೆ, ನೋಡೋಣ ಹೇಗಿರುತ್ತೆ ಅಂತ. ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಭಯನೂ ಆಗುತ್ತೆ. ರಾತ್ರಿ ಹೇಗೆ ಮಾಡ್ತೀನೋ ಗೊತ್ತಿಲ್ಲ. ಗೋಸ್ಟ್ ಹಂಟಿಂಗ್ ಇದೊಂದು. ಸೊ ನೋಡೋಣ ಹೇಗಿರುತ್ತೆ ಈ ಒಂದು ಜಾಗದಲ್ಲಿ ಅಂತ. ನೋಡಿ ಹೇಗಿದೆ ಇದು. ರಾತ್ರಿ ಹೊತ್ತು ತುಂಬ ಭಯಾನಕವಾಗಿರುತ್ತೆ ಇದು ಜಾಗ. ಗೈಸ್, ಹೋಗ್ತಾ ಇದ್ದೀನಿ ಈ ಒಂದು ರಾತ್ರಿ ಗೋಸ್ಟ್ ಹಂಟಿಂಗ್ಗೆ. ತುಂಬಾ ಭಯ ಆಗ್ತಾಯಿದೆ. ಏನು ಕಾಣಿಸ್ತಾನೆ ಇಲ್ಲ, ಕ್ಯಾಮ್ರಾಗಂತೂ ಏನೇನು ಕಾಣಿಸ್ತಾ ಇಲ್ಲ. ಬರೀ ಇಲ್ಲಿ ಹತ್ರ ಇರೋ ಮಾತ್ರ ಕಾಣಿಸ್ತಾ ಇದೆ. ಫುಲ್ಲು ಕತ್ಲಂದರೆ ಎಷ್ಟು ಡಾರ್ಕ್ ಇದೆ ಅಂದರೆ ತುಂಬಾ ಇದೆ. ಆ್ಯಕ್ಚುಲಿ ಒಂದು ಸ್ಟೋರಿ ಇದೆ, ಹೇಳಬೇಕಂದ್ರೆ ಇವಾಗ ಹೇಳೋದಕ್ಕೂ ಭಯ ಆಗ್ತಾಯಿದೆ, ಹೇಗೆ ಹೇಳೋದು ಅಂತ. ಸುಮಾರು ವರ್ಷಗಳ ಹಿಂದೆ ಆ ಒಂದು ಮನೆಯಲ್ಲಿ ಯಾವುದೋ ಒಂದು ಯಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ಲಂತೆ. ಮಾಡೋದು ತುಂಬ ಭಯನೂ ಆಗ್ತಾಯಿದೆ. ನಾನೊಬ್ಬನೇ ಇಲ್ಲಿ, ಯಾರು ಕೂಡ ಇಲ್ಲ. ಅಲ್ಲಿದೆ ನೋಡಿ ಮನೆ. ಹೋಗೋದಕ್ಕೆ ಭಯ ಆಗ್ತಾಯಿದೆ, ವಾಪಸ್ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ. ಯಾರೂ ಕೂಡ ಇಲ್ಲ, ನನ್ನ ಹಿಂದೆ ಯಾರೂ ಕೂಡ ಇಲ್ಲ. ಇದೊಂದು ಗೋಸ್ಟ್ ಹಂಟಿಂಗ್. ಈಗ ಮಧ್ಯರಾತ್ರಿ ಸುಮಾರು 12:45 ಅಲ್ಲೇನೋ ಸೌಂಡ್ ಬರ್ತಾಯಿದೆ, ಭಯ ಆಗ್ತಾಯಿದೆ. ಹಾಗೆ ಹೋಗಬೇಕು. ಒಂಚೂರು ಏನೇನು ಕಾಣಿಸ್ತಾ ಇಲ್ಲ. ವಾಪಸ್ ಹೋಗ್ಲಾ, ಏನು ಮಾಡೋದು? ವಾಪಸ್ ಹೋಗ್ಲಾ ಅಂತ ಅನಿಸ್ತಾ ಇದೆ. ಯಾಕೋ ಇಲ್ಲೊಂದು ನಾಯಿ ಕೂಡ ಇದೆ ನೋಡಿ. ಇದೊಂದು ನೀಲಾಂಬರಿ, ಏನದು ಕನ್ನಡದಲ್ಲಿ ಫಿಲ್ಮ್ ಒಂದಿದೆಯಲ್ಲ ನೀಲಾಂಬರಿ, ನನಗೆ ಆ ಫಿಲ್ಮ್ ನೆನಪಾಗ್ತಾಯಿದೆ ಈ ಒಂದು ಟೈಮಲ್ಲಿ. ನೋಡೋಣ ಎಲ್ಲಿವರೆಗೂ ಹೋಗೋಕ್ಕಾಗುತ್ತೋ ಅಲ್ಲಿವರೆಗೂ ಹೋಗ್ತೀನಿ. ಅಯ್ಯೋ, ಒಳಗಡೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ತುಂಬ ಕತ್ಲಂದರೆ ಕತ್ಲು. ಯಾರಪ್ಪ ಇದು? ನಾಯಿ ಏನದು ಹಿಂಗೆ ಬೊಗಳ್ತಾ ಇದೆ? ಅಲ್ಲಿ ದೂರದಲ್ಲಿ ನಾಯಿ ಅಳೋ ಶಬ್ದ ಬೇರೆ. ಯಾರಾದರೂ ಇದ್ದೀರಾ? ಹಲೋ.